ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. IPL 2026 ಈ ಸೀಸನ್ನು ತುಂಬ ಏನಂತಾರೆ ಎಲ್ಲ ಖುಷಿ ನಮ್ಮ RCB ಫ್ಯಾನ್ಸ್ಗೆ. ಯಾಕೆಂದರೆ RCB ಒಂದು ಸೋಲನ್ನು ಹೊರತುಪಡಿಸಿ ಎಲ್ಲ ಮ್ಯಾಚನ್ನು ಕೂಡ ಗೆದ್ದಿದೆ. ಈಗ ನಮ್ಮ ಹೋಮ್ ಗ್ರೌಂಡ್ ಅಂದರೆ ಸುಮಾರು ದಿನ ಆಯ್ತು, 2 ಮ್ಯಾಚ್ ಆದಮೇಲೆ ಮತ್ತೆ ಇವಾಗ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇದೆ. ಅದು ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ. ಈ ಒಂದು ಮ್ಯಾಚಲ್ಲಿ RCB ಎಷ್ಟು ಸ್ಟ್ರಾಟಜಿ ಮಾಡ್ತಾ ಇದೆ. ಮತ್ತು ಲಕ್ನೋ ಏನೋ 2 ಮ್ಯಾಚನ್ನು ಗೆದ್ದಿದೆ, 2 ಮ್ಯಾಚ್ ಸೋತಿದೆ. ಸೊ ಟೇಬಲಲ್ಲಿ ಅದು ಒಂಥರ ಬಾಟಮ್ ಮಿಡ್ಲಲ್ಲಿದೆ. ಸೊ ಈ ಮ್ಯಾಚು ಎಷ್ಟು ಕುತೂಹಲ ಇರುತ್ತೆ, ಲಕ್ನೋ ಏನಾದರೂ RCBಗೆ ಟಫ್ ಫೈಟ್ ಕೊಡುತ್ತಾ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ಹರಿ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸೊ ಈ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ನಮಸ್ಕಾರ ಹರಿ, ಏನು ಹೇಳ್ತೀರಾ ಈ ಮ್ಯಾಚು? ಈ ಮ್ಯಾಚು ಅದೇ ಮೈನು ಚಿನ್ನಸ್ವಾಮಿಲಿ ಇರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಳ್ಳೆ ಹೈ ಸ್ಕೋರಿಂಗ್ ಮ್ಯಾಚ್. ಮತ್ತೆ ಪುನಃ ಬೆಂಗಳೂರು ಅಂತ ಪಿಚ್ ಇದ್ರೆ ಅಂದ್ರೆ 200 ಮೇಲೆ ಅದಂತೂ ಗ್ಯಾರಂಟಿ. ಆದ್ರೆ ಬೇರೆ ಟೀಮ್ಗಳಿಗೆ ಹೋಲಿಸಿದ್ರೆ ಇದು ಯಾಕೋ ಸ್ವಲ್ಪ ವೀಕ್ ಅಂತ ಫೀಲ್ ಆಗ್ತಿದೆ ಲಕ್ನೋ. ಅಲ್ಲ, ಆದ್ರೂ 2 ಮ್ಯಾಚ್ ಗೆದ್ದಿದೆ, 2 ಮ್ಯಾಚ್ ಗೆದ್ದಿದೆ. ಅವ್ರು ಗೆದ್ದಿರೋ 2 ಮ್ಯಾಚ್ ಕೂಡ ಒಂಥರ ಟಫ್ ಮಾರ್ಜಿನ್ ಅಲ್ಲಿ, ಅಂದ್ರೆ ಏನೋ ಸೋಲಾರ್ ರೇಂಜ್ ಅಲ್ಲಿ ಇದ್ದಾಗ ಗೆದ್ದಿರೋ ತರನೇ ಇರೋದು 2 ಮ್ಯಾಚ್ ಕೂಡ. ಇನ್ನು 2 ಮ್ಯಾಚ್ ಸೋತಿದೆ. ಇವ್ರು 7th ಪ್ಲೇಸ್ ಅಲ್ಲಿ ಇದ್ದಾರೆ ಅಂಡ್ ಬಾಟಮ್ ಅಲ್ಲಿ ಇದಾರಲ್ಲ ಟೀಮ್ಸ್. ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಏನೋ ಬೆಟರ್ ಅಂತ ಏನಿಲ್ಲ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಅವ್ರದ್ದು ಇನ್ಕನ್ಸಿಸ್ಟೆನ್ಸಿ ಕಾಣಿಸ್ತಾನೆ ಇದೆ. ಒಂದ್ ಮ್ಯಾಚ್ ಅಲ್ಲಿ ಒಬ್ರು ನಿಲ್ತಾರೆ, ಇನ್ನೊಂದ್ ಮ್ಯಾಚ್ ಅಲ್ಲಿ ಇನ್ನೊಬ್ರು ನಿಲ್ತಾರೆ. ಸೊ ಮೇನ್ ಅಲ್ಲಿ ಎಲ್ಲೂ ಇಂಥವ್ರು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಯಾವ ಪ್ಲೇಯರ್ ಕೂಡ ಇಲ್ಲ ಲಕ್ನೋದಲ್ಲಿ. ಹಾಗಾಗಿ ಅದು RCBಗೆ ಒಳ್ಳೆ ಅಡ್ವಾಂಟೇಜ್ ಆಗುತ್ತೆ ಈ ಸಲ. ಅಲ್ಲ, ಲಕ್ನೋದಲ್ಲಿ ಏನ್ ಪ್ಲೇಯರ್ಸ್ ಆ ತರ ಇಲ್ಲ ಅಂತ ಅಥವಾ ಇರೋ ಪ್ಲೇಯರ್ಸ್ ಆಡ್ತಾ ಇಲ್ಲ? ಆಕ್ಚುಲಿ ಲಕ್ನೋ ಪ್ಲೇಯರ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ. ನೋಡಿ, ಈಗ ಅವ್ರ ಓಪನಿಂಗ್ ಪೇರ್ ನೋಡಿದ್ರೆ ಒಬ್ರು ಸೌತ್ ಆಫ್ರಿಕಾ ಟೀಮ್ ಕ್ಯಾಪ್ಟನ್ ಮಕ್ರಮ್, ಇನ್ನೊಬ್ರು ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್. ಇಬ್ರು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು. T20 ಫಾರ್ಮೆಟ್ ಅಲ್ಲಿ ಗೊತ್ತಿದೆ ಅವ್ರದ್ದು ಆಟ ಹೆಂಗೆ ಅಂತ. SRHL ಕೂಡ ಮಕ್ರಮ್ ಸಖತ್ತಾಗಿ ಆಡಿದ್ರು. ಆದ್ರೆ ಈ ಲಕ್ನೋದಲ್ಲಿ ಯಾಕೋ ಅವ್ರದ್ದು ಒಂದು ಕನ್ಸಿಸ್ಟೆನ್ಸಿ ಕ್ಯಾರಿ ಆಗ್ತಿಲ್ಲ. ಒಂದ್ ಮ್ಯಾಚ್ ಅಲ್ಲಿ ಮರ್ಕ್ರಮ್ ಆಡ್ತಾರೆ, ಫಸ್ಟ್ ಮ್ಯಾಚ್ ಅಲ್ಲಿ ಮಿಚೆಲ್ ಮಾರ್ಷ್ ಆಡ್ತಾರೆ. ಅಂದ್ರೆ ಬಿಗ್ ಟೋಟಲ್ ಕೊಡಕ್ಕೆ ಅವರು ಯಾಕೋ ಫೈಲ್ ಆಗ್ತಿದ್ದಾರೆ. ಅಂದ್ರೆ ಒಂದು 50, 60, 70 ಆತರ ಇಲ್ಲ. ಒಂದ್ ಮ್ಯಾಚ್ ಅಲ್ಲಿ ಒಬ್ರು ಆಡ್ತಾರೆ ಅಷ್ಟೇ. ಮೇನ್ ಅವ್ರದ್ದು ಓಪನಿಂಗ್ ಬರ್ತಿಲ್ಲ ಅಂದಾಗ ಅವ್ರದ್ದು ಅದು ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ, ಹೋಗುತ್ತೆ. ಅಂಡ್ ನೆಕ್ಸ್ಟ್ ಬ್ಯಾಟಿಂಗ್ ಆರ್ಡರ್ ನೋಡಿದ್ರು ಕೂಡ ಪಂತ್ ಒಂದ್ ಮ್ಯಾಚ್ ಅಲ್ಲಿ ಆಡ್ತಾರೆ 63 ಸಮಥಿಂಗ್ ಏನೋ ಹೊಡಿತಾರೆ. ಮತ್ತೆ ಇನ್ 3 ಮ್ಯಾಚ್ ಅಲ್ಲಿ ಏನು ಆಡಲ್ಲ ಅವರು. ಬಡೋನಿ ಕೂಡ ಅಷ್ಟೇ, ಒಂದ್ ಮ್ಯಾಚ್ ಆಡ್ತಾರೆ, ಮಿಕ್ಕಿದ ಯಾವ ಮ್ಯಾಚ್ ಅಲ್ಲೂ ಆಡಲ್ಲ. ಹಂಗೆ ಅವ್ರದ್ದು ಕನ್ಸಿಸ್ಟೆನ್ಸಿ ಇಲ್ಲ ಪ್ಲೇಯರ್ಸ್ ಅಲ್ಲಿ. ಇಂಥವ್ರು ಆಡ್ತಾರೆ, ಇಂಥವ್ರು ನಂಬ್ಕೊಂಡು ನಾವು ಮುನ್ನುಗ್ಬೋದು ಅನ್ನೋದು ಯಾರು ಇಲ್ಲ ಪ್ಲೇಯರ್ಸ್. ಹಂಗಾಗಿ ಅದು ಸ್ವಲ್ಪ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ. ಇನ್ನು ಮಿಡ್ಲ್ ಆರ್ಡರ್ ಅಲ್ಲಿ ನೀವು ಹೇಳ್ದಂಗೆ ಪೂರನ್ ಇದಾರೆ. ಪೂರನ್ ನೋಡಿ, ಅವರು ಎಂತ ಪ್ಲೇಯರ್. ಇಂಟರ್ನ್ಯಾಷನಲ್ ಯಾವಾಗ ಅವರು ರಿಟೈರ್ಡ್ ಕೊಡ್ತಾರಲ್ಲ, ಅದಾದ್ಮೇಲಿಂದ ಯಾಕೋ ಅವ್ರದ್ದು ಒಂದು ಡಿಸಿಷನ್ ಅದು ರಾಂಗ್ ಆಯ್ತಾ ಅನ್ಸ್ತಿದೆ. ಅವ್ರ ಆದ್ಮೇಲಿಂದ ಅವರು ಬರೀ ಲೀಗ್ ಮ್ಯಾಚ್ ಗಳ ಆಡ್ಕೊಂಡಿರೋಣ ಅಂತ ಅವರು ನಿರ್ಧಾರ ಮಾಡಿದ್ರು. ಆದ್ರೆ ಈಗ ನೋಡಿ, 4 ಮ್ಯಾಚ್ ಆಯ್ತು. ಬೇರೆ ಪ್ಲೇಯರ್ಸ್ ಅಟ್ಲೀಸ್ಟ್ ಒಂದ್ ಮ್ಯಾಚ್ ಅಲ್ಲಾದ್ರೂ ಶೈನ್ ಆಗಿದ್ದಾರೆ. ಇವರು ಕಂಟಿನ್ಯೂಸ್ 4 ಮ್ಯಾಚ್ ಅಲ್ಲಿ ಕೂಡ ಫೇಲ್ ಆಗಿದ್ದಾರೆ. ಅವ್ರದ್ದು ಏನು ಆಟ ಬರ್ತಿಲ್ಲ. ಅವ್ರದ್ದು IPL ಅಲ್ಲಿ ಎಂತೆಂತ ಆಟ ಆಡಿದ್ರು ಮುಂಚೆ ಅವ್ರದ್ದೆಲ್ಲ. ಅವ್ರು ಆಕ್ಚುಲಿ ಇದು ಏನಂತಂದ್ರೆ ಇಂಟರ್ನ್ಯಾಷನಲ್ ಟೀಮ್ ಅಲ್ಲಿ, ಅಂದ್ರೆ ಅವ್ರ ವೆಸ್ಟ್ ಇಂಡೀಸ್ ಟೀಮ್ಗೆ ಆಡೋಕೆ ಅವ್ರ ಪರ್ಫಾರ್ಮೆನ್ಸ್ ಗಿನ್ನ ಏನು ಲೀಗ್ ಇರುತ್ತಲ್ಲ, PSL ಆಗಿರ್ಬೋದು, ಬಿಗ್ ಬ್ಯಾಶ್ ಆಗಿರ್ಬೋದು, ಈ ತರ ಲೀಗ್ ಅಲ್ಲಿ ಅವ್ರದ್ದು ಚೆನ್ನಾಗಿ ಆಟ ಬರ್ತಿತ್ತು. ಯಾಕಂದ್ರೆ ಅವರು ಟಚ್ ಅಲ್ಲಿ ಇರ್ತಿದ್ರು. ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲೂ ಆಕ್ಟಿವ್ ಇದ್ರಲ್ಲ. ಸೊ ಯಾವಾಗಲೂ ಅದು ಕ್ರಿಕೆಟ್ ಟಚ್ ಅಲ್ಲಿ ಇರ್ತಿದ್ರು. ಬಟ್ ಈಗ ಯಾಕೋ ಅವ್ರು ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಅದು ಎಫೆಕ್ಟ್ ಆಗಿದೆ ಅನ್ಸುತ್ತೆ ಅವರಿಗೆ. RCB ಮೇಲೆ ಏನಾದ್ರು ಅವರು ಹೇಳಕ್ಕಾಗಲ್ಲ. ಈಗ IPL ಅಲ್ಲಿ ನೋಡಿದ್ವಲ್ಲ ನಾವು, SRH ಮತ್ತೆ ರಾಜಸ್ಥಾನ್ ಮ್ಯಾಚ್ ನೋಡಿದ್ರೆ SRH ಅವ್ರದ್ದು ಏನು ಬೌಲಿಂಗ್ ಇರಲಿಲ್ಲ. ಸ್ಟಿಲ್ ಡೊಮೆಸ್ಟಿಕ್ ಪ್ಲೇಯರ್ ಬರ್ತಾರೆ, ಶೈನ್ ಆಗ್ತಾರೆ. SRH ಅವ್ರ ಬೌಲಿಂಗ್ ಸ್ಟ್ರಾಂಗ್ ಆಗುತ್ತೆ. ಆತರ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ಬೋದು, ಹೇಳಕ್ಕಾಗಲ್ಲ. ಯಾರು ನಿಲ್ಬೋದು ಇವರಲ್ಲಿ. ಅಲ್ಲ, ಲಕ್ನೋದಲ್ಲಿ ಲಾಸ್ಟ್ ಮ್ಯಾಚ್ ಅವ್ರ ಟೀಮಲ್ಲೇ ಮುಕುಲ್ ಚೌಧರಿ ಅವ್ರು ಎಂತ ಆಟ ಆಡಿದ್ರು. ಬರೀ 27 ಬಾಲಿಗೆ 50 ಹೊಡಿತಾರೆ ಅಂದ್ರೆ ಆತರ ಯಾರೋ ಒಬ್ರು ಸಡನ್ ಶೈನ್ ಆಗಿ RCBಗೆ ಕಾಡೋ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಒಂದು ಸ್ಟ್ರೆಂತ್ ನೋಡಿದ್ರೆ RCBಗಿಂತ ಸ್ವಲ್ಪ ಯಾಕೋ ವೀಕ್ ಅಂತ ಫೀಲ್ ಆಗ್ತಿದೆ. ಇನ್ನ RCBಗೆ ಒಂಥರ ಇದು ಪ್ಲಸ್ ಪಾಯಿಂಟ್ ಜೊತೆಗೆ ಪ್ಲೇಯರ್ಸ್ ಸ್ಟ್ರಾಂಗ್ ಇದೆ. ಇನ್ನೇನು ಮ್ಯಾಚ್ ಗೆದ್ದಿದೀವಿ, ಮತ್ತೆ ಹೋಮ್ ಗ್ರೌಂಡ್ 2 ಮ್ಯಾಚ್ ಆಯ್ತು. ಅಂದ್ರೆ 2 ಮ್ಯಾಚ್ ಸುಮಾರು ದಿನ, 4-5 ದಿನ ಮೇಲೆ ಮತ್ತೆ ಹೋಮ್ ಗ್ರೌಂಡ್ ಬರ್ತಿದೆ. ಸೊ ಅದೇನಾದ್ರು ಪ್ಲಸ್ ಆಗೋ ಚಾನ್ಸ್ ಇದೆ? ಖಂಡಿತ ಆಗುತ್ತೆ. ಈಗ RCB ಅವ್ರದ್ದು ಬ್ಯಾಟಿಂಗು ನನ್ನ ಪ್ರಕಾರ ಅವರು ಇಡೀ ಸೀಸನ್ ಅಲ್ಲಿ 200 ಪ್ರತಿ ಮ್ಯಾಚ್ ಹೊಡೆದಿದ್ದಾರೆ. ಅದ್ರಲ್ಲಿ ಅವ್ರು ಚೇಸಿಂಗ್ ಆಗಿರ್ಬೋದು, ಫಸ್ಟ್ ಬ್ಯಾಟಿಂಗ್ ಆಗಿರ್ಬೋದು, 200 ಅಂತೂ ಫಸ್ಟ್ ಟೀಮ್ ಅನ್ಸುತ್ತೆ ನನ್ನ ಪ್ರಕಾರ. ಇದು ಪ್ರತಿ ಮ್ಯಾಚ್ 200 ಹೊಡೆದಿರೋದು. ಹಂಗಿದಾಗ ಅವ್ರದ್ದು ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್. ಅದು ನೋಡಿ, ಮುಂಬೈ ಅವ್ರದ್ದು ಬೌಲಿಂಗ್ ಅಟ್ಯಾಕ್ ಹೆಂಗಿದೆ ಅಂದ್ರೆ ಬುಮ್ರಾ, ಬೋಲ್ಟು ಮತ್ತೆ ಶಾರ್ದುಲ್ ಒಬ್ಬೊಬ್ರದ್ದು ಒಂಥರ ಬೌಲಿಂಗು. ಸ್ಟಿಲ್ ಅವ್ರನ್ನ ಡಾಮಿನೇಟ್ ಮಾಡಿ 240 ಹೊಡಿತಾರೆ ಅಂದ್ರೆ ನನ್ನ ಪ್ರಕಾರ RCB ಬ್ಯಾಟಿಂಗ್ ನ ಈ ಸೀಸನ್ ಮುಟ್ಟಕ್ ಆಗೋದಿಲ್ಲ, ಯಾರ ಕೈಲೂ ಆಗಲ್ಲ. ಹಂಗಿರೋವಾಗ ಈ ಲಕ್ನೋ ಬೌಲರ್ಸ್ ಕೂಡ ಆ ಲೆವೆಲ್ಗೆ ಏನಿಲ್ಲ, ಸ್ಟ್ರಾಂಗ್ ಇಲ್ಲ. ಈಗ ಶಮಿ ಒಬ್ರು ಎಕನಾಮಿಕಲ್ ಇರ್ತಾರೆ, ವಿಕೆಟ್ ತೆಗಿತಾರೆ ಬಿಟ್ರೆ
ಅವರಿಗೆ ಬ್ಯಾಕಪ್ ಬೌಲರ್ ಯಾರು ಇಲ್ಲ ಆತರ. ಹೌದು. ಪ್ರಿನ್ಸ್ ಯಾದವ್ ಅವರು ಇವರೆಲ್ಲ ಸ್ವಲ್ಪ ರನ್ ಕೊಡ್ತಿದ್ದಾರೆ ಹೌದು. ಅಂಡ್ ವಿಕೆಟ್ ಕೂಡ ಅಷ್ಟು ತೆಗಿತಿಲ್ಲ. ಹ್ಮ್. ಅಂತ ಬೌಲರ್ಸ್ ಗಳ ಮೇಲೆ ಇನ್ ಹೆಂಗ್ ಹೊಡಿಬಹುದು RCB ಬ್ಯಾಟ್ಸ್ಮನ್ ಗಳು. ಈಗ ಮುಂಬೈ ಅವ್ರಿಗೆ ಹಂಗ್ ಹೊಡೆದಿದ್ದಾರೆ ಅಂದ್ರೆ ಹೌದು. ಲಕ್ನೋ ಅವ್ರಿಗೆ ಇನ್ನ ಹೊಡೆಯೋ ಚಾನ್ಸಸ್ ಇರುತ್ತೆ. ನನಗನ್ಸೋದು RCB ಅವರು 250 260 ಕ್ರಾಸ್ ಮಾಡೋ ಚಾನ್ಸಸ್ ಇದೆ ಈ ಮ್ಯಾಚ್ ಅಲ್ಲಿ. ಓಕೆ, ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಬಂದ್ರೆ ಓಕೆ, ಇನ್ನೇನಾದ್ರೂ ಅವ್ರು ಫಸ್ಟ್ ಬ್ಯಾಟಿಂಗ್ ಆಗಿ ಎಷ್ಟೇ ಟಾರ್ಗೆಟ್ ಕೊಟ್ಟರು ಇವರು ಬೇಗ ಮುಗಿಸ್ತಾರೆ. ಹ್ಮ್. ಅದಂತೂ ಪಕ್ಕ. ಓಕೆ, ಈ ವಿನ್ನಿಂಗ್ ಪರ್ಸೆಂಟೇಜ್ ನೋಡಿದ್ರೆ RCB ಆಲ್ಮೋಸ್ಟ್ 70 or 30 ಹಂಗ್ ನೋಡ್ಬೋದು ನಾವು. ಓಕೆ, ಆತರ ಇದೆ ಇವ್ರು ಇಬ್ಬರದು ಹಿಟ್ ಈಗ. ಓಕೆ. ಒಂದೇನಂತಂದ್ರೆ ಈಗ ಕ್ಯಾಪ್ಟನ್ಸಿ ಪಂತ್ ಅವ್ರು ಆಡಿದ್ದಾರೆ, ಗೊತ್ತಿದೆ ನಿಮ್ಗೆ. ಲಾಸ್ಟ್ ಅವ್ರ ಓನರ್ ಯಾವ ತರ ಇದ್ ಮಾಡಿದ್ರು, ಹೌದು. ರಾಹುಲ್ಗಾಗಿರ್ಬೋದು, ಪಂತ್ಗೂ ಕೂಡ ಬೈದಿದ್ದಾರೆ. ಸೊ ಬೈದಿದ್ದಾರೆ. ಆ ಒಂದು ಪ್ರೆಷರ್ ಅಲ್ಲಿ ಏನಾದ್ರು ಲಕ್ನೋ RCB ಮೇಲೆ ಡಾಮಿನೇಟ್ ಮಾಡಿ, ಆಮೇಲೆ ಅವ್ರು ಬೇರೆ ಬಾಟಮ್ ಅಲ್ಲಿ ಇದ್ದಾರೆ, ಏನಾದ್ರು ಮತ್ತೆ ಗೆದ್ಬಿಟ್ಟು 2 ಪಾಯಿಂಟ್ ತಗೊಂಡು ಮೇಲೆ ಹೋಗಿ ಟ್ರೈ ಮಾಡ್ತಾರ ಅಂತ ಹೇಳಕ್ಕಾಗಲ್ಲ, ಚಾನ್ಸ್ ಇದೆ. ಯಾಕಂದ್ರೆ ನಾವ್ ಹೇಳ್ದಂಗೆ ಅವ್ರು ಎಕ್ಸ್ಪೀರಿಯನ್ಸ್ಡ್ ಬ್ಯಾಟಿಂಗ್ ಲೈನಪ್ ಇರೋದ್ರಿಂದ ಓಕೆ, ಮಾರ್ಷು ಅವ್ರಿಗೂ ಒಂದ್ಸಲ ನಿಂತ್ರು ಅಂದ್ರೆ ಮುಗೀತು. ಮುಗೀತು. ಎಂತ ಬೌಲರ್ ಬಂದ್ರು ಹೊಡಿತಾರೆ. ಹೌದು. ಮತ್ತೆ ಮರ್ಕ್ರಮ್ ಕೂಡ ಅವ್ರನ್ನ ಔಟ್ ಮಾಡೋದು ತುಂಬಾ ಕಷ್ಟ. ಹೌದು. ಅವ್ರ ಒಮ್ಮೆ ಕ್ಲಿಕ್ ಆದ್ರೆ. ಹೌದು. ಮತ್ತೆ ಪೂರನ್ ಕೂಡ ಈ 4 ಮ್ಯಾಚ್ ಆಡ್ದಿರೋರು ಯಾವ ಬೇಕಾದ್ರು ಈಗ ಮಾಡ್ಬೋದು. ನಿಲ್ಬೋದು. ಮತ್ತೆ ಹೌದು. ಪಂತು ಕೂಡ. ಹ್ಮ್. ಸೊ ಬ್ಯಾಟಿಂಗ್ ಅವ್ರದ್ದು ಇದೆ ಇಲ್ಲ ಅಂತಿಲ್ಲ, ಯಾಕೋ ಅವರು ಕನ್ಸಿಸ್ಟೆನ್ಸಿ ಬರ್ತಿಲ್ಲ ಅಷ್ಟೇ. ಅಂಡ್ ಈಗ ನಮ್ಮ RCB ಬೌಲರ್ಸ್ ಕೂಡ ಹ್ಮ್. ಸ್ವಲ್ಪ ರನ್ ಬಿಟ್ಕೊಡ್ತಿದ್ದಾರೆ. ಓಕೆ, ಚೆನ್ನಾಗಿ ಆಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಮುಂಬೈ ಮೇಲೆ ಕೂಡ ಚೆನ್ನಾಗಿ ಮಾಡಿದ್ರು. ಹ್ಮ್. ಸ್ಟಿಲ್ ಪವರ್ ಪ್ಲೇ ಅಲ್ಲಿ ಒಂದು 2-3 ವಿಕೆಟ್ ತೆಗಿತಾರೆ ಏನಾದ್ರು ಇವ್ರು ಬೌಲಿಂಗ್ ಮಾಡಿದ್ರೆ, ಅದು ತುಂಬಾ ಪ್ಲಸ್ ಆಗುತ್ತೆ. ಈಗ Okay. ಡಫಿ ನೋಡಿ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ, ಹ್ಮ್. ಬಟ್ ತುಂಬಾ ರನ್ ಬಿಟ್ಕೊಟ್ರು ಅವರು. ಓಕೆ, ಅಂಡ್ ಈಗ ಇದೆ ಯಾರು ಸಯೀದ್ ಶರ್ಮಾನು ಕೂಡ ವಿಕೆಟ್ ತೆಗ್ದಿದ್ದಾರೆ, ಕ್ರೂಷಿಯಲ್ ವಿಕೆಟ್ ತೆಗ್ದಿದ್ದಾರೆ. ಹ್ಮ್. ಸ್ಟಿಲ್ ರನ್ ಕೊಡ್ತಿದ್ದಾರೆ. ಸೊ Okay. ಅದನ್ನ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. RCB ಇನ್ನ ಸ್ವಲ್ಪ ಬೌಲಿಂಗ್ ಇಂಪ್ರೂವ್ ಆಗಬೇಕು. ಓಕೆ. ನಾವು ಅಂಡ್ ಮಾತಾಡ್ತಿದ್ವಿ ನೋಡಿ, ಈಗ ಯಾರ ಬದಲು ಅಭಿನಂದನ್ ಸಿಂಗ್ ಬದಲು ರಶೀಕ್ ಸಲಾಂ, ಹಾ, ಹಾ. ಒಳ್ಳೆ ಚಾಯ್ಸ್ ಅದು. ಹೌದು. ಅಭಿನಂದನ್ ಸಿಂಗ್ 3 ಮ್ಯಾಚ್ ಕೂಡ ಹೊಡ್ಸ್ಕೊಂಡಿದ್ರು. ಹ್ಮ್. ರಶೀಕ್ ಸಲಾಂ ಯಾಕೋ ಒಂದ್ ಸ್ವಲ್ಪ ವೇರಿಯೇಷನ್, ಸ್ಲೋ ಬಾಲ್ಸ್ ಎಲ್ಲ ಬಿಡೋದ್ರಿಂದ ಹೌದು. ಒಳ್ಳೆ ಅವರು ಚೇಂಜಸ್ ತಂದಿದ್ದಾರೆ. RCB ಬೌಲಿಂಗ್ ಸ್ವಲ್ಪ ಪ್ಲಸ್ ಆಗಿದೆ ಹಿಂದಿನ ಮ್ಯಾಚ್ ಅಲ್ಲಿ ಮುಂಬೈ ಮೇಲೆ. ಹ್ಮ್. ಸೊ ಆ ಚೇಂಜಸ್ ಇನ್ನಚೂರು ಅವರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅದ್ರಲ್ಲಿ ಬೌಲಿಂಗ್ ಅಲ್ಲಿ, ಇನ್ನ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.